ಸರ್ ಏನಾದರೂ ಹೊಳಿತಾ ಸರ್? ಇಲ್ಲ ಕಮಲಿ ಅವರ, ಯೋಚನೆ ಮಾಡ್ತೀನಿ. ನೀವಿಬ್ರು ಇಲ್ಲಿದ್ದೀರಾ? ಕಮಲಿ, ನಿನ್ನ ಅಜ್ಜಿ ಕರೀತಾ ಇದ್ದಾರೆ. ರಚನಾ, ನೀನು ಹೋಗಿರು, ನಾನು ಬರ್ತೀನಿ. ಸರಿ ಸರ್, ನಾನು ಅಜ್ಜಿ ತಾವು ಮಾತಾಡ್ಕೊಂಬರ್ತೀನಿ. ನೀವು ಹೊಸಿ ಆರಾಮಾಗಿ ಕೂತ್ಕೊಳ್ಳಿ. ಈಗ ಅನೇಕ ಕೊಡ್ತಿರೋ ಟೆನ್ಷನ್ನಿಂದ ನಾವು ನೆಮ್ಮದಿಯಾಗಿ ಫಂಕ್ಷನಲ್ಲಿ ಇರೋಕ್ಕೂ ಆಯ್ತಿಲ್ಲ. ಕಮಲಿ ಅವರ, ನೀವೇನು ಟೆನ್ಷನ್ ಆಗಬೇಡಿ. ಅಜ್ಜಿ ಹತ್ರ ಹೋಗಿ ನಾರ್ಮಲ್ ಆಗಿ ಬಿಹೇವ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಅಜ್ಜಿಗೆ ಡೌಟ್ ಬರುತ್ತಾ? ಸರಿ ಸರ್, ನಾನು ಹೋಗಿ ಬರ್ತೀನಿ. ಅಜ್ಜಿ. ಕಮಲಿ, ಏನಮ್ಮ ನೀನೇ ಕಾಣೆ ಆಗ್ಬಿಟ್ಟಿದ್ಯಾ? ಇಷ್ಟೊಂದು ದೊಡ್ಡ ಇವೆಂಟ್ ನಡೀತಾ ಇದೆ. ನಾವೆಲ್ಲ ಇಲ್ಲ ಅನ್ಕೊಂಡಿದ್ದ ಅಂಬಿ ಬಂದಿದ್ದಾಳಲ್ಲಮ್ಮ. ಅವಳು ಈ ಇವೆಂಟಲ್ಲಿ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು. ನಂಗೆ ಅವಳು ಇಲ್ಲದೆ ಇರೋದು ಬೇಜಾರಾಗ್ತಾ ಇದೆ. ಅಜ್ಜಿ, ಅದು ಆಗಲ್ಲಮ್ಮ. ನೋಡು, ನೀವಿಬ್ರು ಬೇರೆ ಬೇರೆ ಕಡೆ ಬೆಳೆದಿರ್ಬೋದು, ಅದು ನಿಜಾನೇ. ಆದರೆ ಒಂದೇ ತಾಯಿ ಮಕ್ಕಳು ತಾನೇ. ಅವಳು ನಿನ್ನ ಹಾಗೆ ತುಂಬ ಒಳ್ಳೆ ಹುಡುಗಿ. ಆದರೆ ಅವಳು ಬೆಳ್ತಿರೋ ವಾತಾವರಣನೇ ಬೇರೆ, ಸ್ವಲ್ಪ ಹೊರಟಿರ್ಬೋದು ಅಷ್ಟೇ. ಅದಂಗಲ್ಲ ಅಜ್ಜಿ. ನೋಡ್ ಕಮಲಿ, ನಿನ್ನ ಅವಳ ಮಧ್ಯೆ ಅದೇನೇ ಭಿನ್ನಾಭಿಪ್ರಾಯ ಇರ್ಬೋದು, ಆದರೆ ಅದೇನು ಅಂತ ನನಗೂ ಗೊತ್ತಿಲ್ಲ. ಆದರೆ ನೀವಿಬ್ರು ಯಾಕೆ ಮಾತಾಡ್ತಾ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಬೆಳಿಗ್ಗೆನೆ ಅವಳಿಗೆ ಫೋನ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳಿದೆ, ಆದರೆ ನಾನು ಬರೋದಕ್ಕೆ ಇಷ್ಟ ಇಲ್ಲ ಅಂತಾನೆ ಹೇಳ್ಬಿಟ್ಲು. ನೋಡು, ಇದು ಫ್ಯಾಮಿಲಿ ಫಂಕ್ಷನ್. ನಾವೆಲ್ಲ ಇಲ್ಲಿರುವಾಗ ಅವಳೊಬ್ಳೇ ಬರ್ತಿದ್ರೆ ಏನು ಚೆನ್ನಾಗಿರುತ್ತೆ ಹೇಳು? ಅವಳು ನಿನ್ನ ಮಾತು ಕೇಳ್ತಾಳೆ ಕಮಲಿ. ನೀನು ಅವಳಿಗೊಂದು ಮಾತು ಹೇಳಮ್ಮ, ಬರ್ಲಿಮ್ಮ ಅವಳು. ಕಮಲಿ, ಏನಮ್ಮ? ಅಜ್ಜಿ, ಅದು ನಾನು ಕರೆದ್ರೂ ಅವಳು ಬರಲ್ಲ ಅಂತಾನೆ ಹೇಳ್ತಾಳೆ. ನಾನಂದ್ರೆ ಅವಳಿಗೆ ಆಗಕ್ಕಿಲ್ಲ ಅಜ್ಜಿ, ನಿಮ್ಗೆ ಗೊತ್ತಲ್ಲ. ಕಮಲಿ, ಅದೇನು ಮಾಡ್ತೀವಿ ನನಗೆ ಗೊತ್ತಿಲ್ಲ. ಒಂದ್ಸಲ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳು? ಅವಳನ್ನ ನೀನು ಹೇಗಾದರೂ ಕರೆಸಲೇಬೇಕು. ಈ ಅಜ್ಜಿಗೋಸ್ಕರ ಒಂದ್ಸಲ ಕರ್ಸಮ್ಮ ಪ್ಲೀಸ್. ಅಜ್ಜಿ ಪ್ಲೀಸ್ ಕಣೆ. ಸರಿ ಅಜ್ಜಿ, ನಾನು ಕರೆಸ್ತೀನಿ. ನಿಜವಾಗ್ಲೂ? ಹ್ಞೂ, ಖಂಡಿತವಾಗ್ಲೂ ಕರೆಸ್ತೀನಿ. ನನ್ನ ಫೋನ್ನ ರೂಮ್ನಾಗ ಇಟ್ಟಿದ್ದೀನಿ, ನಾನು ಹೋಗಿ ತಗೊಂಬಂದು ತಗೊಂಡು. ಸರ್, ಅಜ್ಜಿ ಅಂಬಿನ ಕರ್ಸ್ಲೇಬೇಕು ಅಂತವ್ರೆ. ಮನೆಯವ್ರೆಲ್ರೂ ಅವ್ರೆ. ಅವಳೊಬ್ಳೇ ಇಲ್ಲ ಅಂದ್ರೆ ಹೆಂಗಾಯ್ತೈತೆ ಅಂತ ಜಾನೆ ನೊಂದ್ಕೊಂಡವ್ರೆ ಸರ್. ಅವ್ರನ್ನ ನೋಡಕ್ಕಾಗ್ದೆ ನಾನು ಹ್ಞೂ ಅಂತ ಹೇಳ್ಬಿಟ್ಟೆ. ಈಗ ಏನ್ ಮಾಡ್ತೀರಾ ಕಮಲಿ ಅವರ? ನಮ್ ವೆಡ್ಡಿಂಗ್ ಆನಿವರ್ಸರಿ ಇವೆಂಟ್ ನಡೀತಿದೆ. ನಾವಿಲ್ಲ ಅಂತ ಹೇಳಿದ್ರೆ ಹೇಗಾಗತ್ತೆ? ನಾವಿಲ್ಲಿರ್ಲೇಬೇಕು. ಅಜ್ಜಿ ನೋಡಿದ್ರೆ ಅಂಬಿನ ಕರ್ಸ್ಲೇಬೇಕು ಅಂತ ಹೇಳ್ತಿದ್ದಾರೆ. ನೀವು ತುಂಬಾ ಕಾನ್ಫಿಡೆಂಟ್ ಆಗಿ ಹ್ಞೂ ಅಂತ ಬೇರೆ ಹೇಳಿದ್ದೀರಾ. ಅಲ್ಲಿ ನೋಡಿದ್ರೆ ಊರ್ಮಿಳಾ ಆಂಟಿ ಅಂಬಿ ಬಜಾರ್ ಹತ್ರ ಅಂಬಿನ ನೋಡ್ಕೊಂಡೇ ಹೋಗ್ಬೇಕು ಅಂತ ಕಾಯ್ತಿದ್ದಾರೆ. ಈಗ ಏನ್ ಮಾಡೋದು? ನಾನ್ ಏನ್ ಮಾಡ್ಲಿ ಸರ್? ಅಜ್ಜಿ ಆಟೋ ಅಂತ ಕೇಳ್ಕೊಂಡಾಗ ನನ್ಗಿಲ್ಲ ಅನ್ನಕ್ ಆಗ್ಲಿಲ್ಲ. ಅವ್ರ ತವ ಸುಳ್ಳು ಹೇಳೋದಕ್ಕೆ ಸ್ಯಾನೆ ಕಷ್ಟ ಆಯ್ತೈತೆ ಸರ್. ಹೌದು ಕಮಲಿ ಅವರ, ಸುಳ್ಳು ಹೇಳೋದಕ್ಕಾಗಲ್ಲ, ಹಾಗಂತ ನಿಜ ಹೇಳೋದಕ್ಕೂ ಆಗಲ್ಲ. ಸಿಚುಯೇಷನ್ನು ಬೇರೆ ಥರನೇ ಇದೆ. ಈ ಟೈಮ್ಗೆ ಅಂತ ಒಂದು ಸುಳ್ಳು ಹೇಳೋಣ, ಅದ್ರ ಜೊತೆ ನಾವಿಲ್ಲಿ ಯಾರಿಗೂ ಕೆಟ್ಟದನ್ನು ಬಯಸ್ತಾ ಇಲ್ಲ ಅಲ್ವಾ? ಒಬ್ರು ಕೆಟ್ಟದಾಗ್ಲಿ ಅಂತ ಸುಳ್ಳು ಹೇಳ್ತಿಲ್ಲ ಅಲ್ವಾ? ಒಂದೊಳ್ಳೆ ಕಾರ್ಯಕ್ಕೆ ಸುಳ್ಳು ಹೇಳ್ತಿದೀವಿ ಅಂತ ಅನ್ಕೊಳ್ಳಿ ಕಮಲಿ ಅವರೇ. ರಿಷಿ ಸರ್, ನನ್ಗೇನೋ ನಾನು ಅಲ್ಲೂ ಇರ್ಬೋದು ಇಲ್ಲೂ ಇರ್ಬೋದು ಅನ್ನಿಸ್ತೈತೆ ಸರ್. ಕಮಲಿ ಅವರೇ, ಅಲ್ಲೂ ಇಲ್ಲೂ ಎರಡು ಕಡೆನೂ ಇರೋದಕ್ಕೆ ಹೇಗೆ ಸಾಧ್ಯ ನೀವು? ಮುಖವಾಡ ಸರ್, ಮುಖವಾಡ. ಮುಖವಾಡನ? ಹ್ಞೂ ಸರ್. ನಾನಿವಾಗ ಅರ್ಜೆಂಟಾಗಿ HMT ತಾವ ಮಾತಾಡ್ಬೇಕು. ಅಂಬಿ ಫೋನ್ ಕೊಡಿ ಸರ್.
ಎಲ್ಲಿದ್ಯಾ ನೀನು? ಎಷ್ಟು ಸಲ ಫೋನ್ ಮಾಡೋದು? ಹಲೋ HMT, ಅಲ್ಲಿ ಚಿಕ್ಕ ಮಮ್ಮಿ ಇದ್ದಾರಾ? ಇದ್ದಾರೆ. ಏನು ಹೇಳಿದ್ರು ಕೇಳ್ತಿಲ್ಲ. ಅಂಬಿ ಬರೋವರೆಗೂ ನಾನು ಇಲ್ಲೇ ವೆಯ್ಟ್ ಮಾಡ್ತೀನಿ ಅಂತ ಹಠ ಮಾಡ್ತಿದ್ದಾರೆ. ಸರಿ, ಆಚೆ ಹೋಗಿ ಚಿಕ್ಕ ಮಮ್ಮಿಗೆ ಫೋನ್ ಕೊಡು. ಸರಿ, ಒಂದು ನಿಮಿಷ ಮೇಡಮ್. ಅಂಬಿ ಅಕ್ಕ ಫೋನಲ್ಲಿದ್ದಾರೆ, ಮಾತಾಡಿ. ಸಿಕ್ಕದ್ಲಾ? ಹಾಂ. ಹಲೋ ಅಂಬಿ, ಅಂಬಿ ಎಲ್ಲಿದ್ಯಾ ನೀನು? ಏನ್ ಚಿಕ್ಕ ಮಮ್ಮಿ, ನನ್ ಮನೆ ಮುಂದೆ ಬಂದು ನನ್ಗೋಸ್ಕರ ಕಾಯ್ತಾ ಕೂತಿದ್ಯಂತೆ. ಏನ್ ಮ್ಯಾಟ್ರು? ಬಂದ ಮೇಲೆ ಎಲ್ಲ ಹೇಳ್ತೀನಿ, ಮೊದ್ಲು ನೀನ್ ಇಲ್ಲಿಗೆ ಬಾ. ಅಲ್ಲ, ಏನ್ ವಿಷಯ ಅಂತ ಹೇಳು. ಬಂದ ಮೇಲೆ ಎಲ್ಲ ಹೇಳ್ತೀನಿ. ಅಲ್ಲ ಇಲ್ಲಿ ಮಾಸ್ಕ್ ಹಾಕೊಂಡು ನಂತರನೇ ಬಟ್ಟೆ ಹಾಕೊಂಡಿರೋದಕ್ಕೆ ನಾವೊಬ್ರನ್ನ ಹುಡುಕ್ಬೇಕು. ಅವಾಗ ಅಂಬಿಯಾಗಿ ನಾನು ಅಲ್ಲಿರ್ಬೋದು. ಇಲ್ಲಿ ಅವಳು ಯಾವುದೇ ಕಾರಣಕ್ಕೂ ಮಾಸ್ಕ್ ತೆಗೆದೇ ಇರೋ ತರ ನೀವು ನೋಡ್ಕೋಬೇಕು ಸರ್. ಈ ಪ್ಲಾನ್ ಸಕ್ಸಸ್ ಆದ್ರೆ ನಾವ್ ಗೆದ್ದಂಗೆ. ಅಲ್ಲ ಕಮಲಿ ಅವರೇ, ಅದು ಹೇಗಾಗತ್ತೆ? ನೀವೊಬ್ಬರೇ ಮಾಸ್ಕ್ ಹಾಕೊಂಡಿದ್ರೆ ನೋಡ್ದವ್ರಿಗೆ ಡೌಟ್ ಬರಲ್ವಾ? ನಾನು ಅದಕ್ಕೂ ಪ್ಲಾನ್ ಮಾಡೀನಿ ಸರ್. ಡೂಪ್ಲಿಕೇಟ್ ಕಂಬ್ಲಿ ತವ ಯಾರು ಸುಳಿದಿರೋ ತರ ನೀವು ನೋಡ್ಕೋಬೇಕು ಸರ್. ಸರಿ ಕಮಲಿ ಅವರೇ. ರಚನಾ, ಓಕೆ ಗಾಯ್ಸ್, ಸೊ ನೀವೆಲ್ಲ ನಾವೆಲ್ಲ ಸ್ಪೆಷಲ್ ವೇಟಿಂಗ್ ನೋಡಿದ್ವಿ. ಈಗ ನಿಮ್ಮೆಲ್ರಿಗೂ ಒಂದು ಸೂಪರ್ ಆಗಿರೋ ಸರ್ಪ್ರೈಸ್ ಇದೆ. ಏನ್ ಚಿನ್ನ? ನಾವೆಲ್ಲ ಸೇರ್ಕೊಂಡು ಫ್ಯಾಮಿಲಿ ಡ್ಯಾನ್ಸ್ ಮಾಡಿದ್ರೆ ಹೇಗಿರುತ್ತೆ? ಚಿನ್ನ ಸೂಪರ್. ಬಂದಿರೋ ಫ್ಯಾಮಿಲಿಗಳ ಮುಂದೆ ನಮ್ ಫ್ಯಾಮಿಲಿ ಡ್ಯಾನ್ಸ್. ಆದ್ರೆ ಇದ್ರಲ್ಲೂ ಒಂದು ಟ್ವಿಸ್ಟ್ ಇದೆ. ತಿರುಗಿ ಏನ್ ಟ್ವಿಸ್ಟ್? ನಾವೆಲ್ಲರೂ ಸುಮ್ನೆ ಡ್ಯಾನ್ಸ್ ಮಾಡಲ್ಲ, ಮಾಸ್ಕ್ ಹಾಕೊಂಡು ಡ್ಯಾನ್ಸ್ ಮಾಡ್ತೀವಿ. ಮಾಸ್ಕ್ ಐಡಿಯಾ ಸೂಪರ್. ಮಾಸ್ಕ್ ರೆಡಿ ಇದೆಯಾ? ಅಂಟ ಬಂದ್ರ ಕೊಡ್ರ ಎಲ್ರಿಗೂ ಮಾಸ್ಕ್. ಹುಷಾರಾಗಿ ಹೋಗಿ ಬನ್ನಿ ಸರ್. ನೀವೇನು ಚಿಂತೆ ಮಾಡಬೇಡಿ ಸರ್. ನಾನು ಹುಷಾರಾಗೋಗಿ ಆದಷ್ಟು ಬಿರ್ನೆ ಬಂದ್ಬಿಡ್ತೀನಿ. ಮೊದಲು ಆ ಅನಿಕನ್ ಮನ್ಸ್ನಾಗಿರೋ ಅನುಮಾನನ ನಾವು ತೆಗ್ದಾಕ್ಬೇಕು ಸರ್. ಅಂಬಿ ಕಂಬ್ಲಿ ಇಬ್ರು ಒಂದೇ ಅನ್ನೋದನ್ನ ಅವಳು ನಂಬಬೇಕು. ಮತ್ತೆ ಅವಳು ಇಂಥ ಇಕ್ಕಟ್ಟಿನ ಪರಿಸ್ಥಿತಿನಾಗೆ ನಮ್ಮನ್ನ ನಿಲ್ಲಿಸಬಾರ್ದು ಸರ್. ಅದಕ್ಕೆ ನಾವು ಇದನ್ನೆಲ್ಲ ಮಾಡಲೇಬೇಕು. ಕಮಲಿ ಅವರೇ, ಇವತ್ತು ನಮ್ಮ ಆ್ಯನಿವರ್ಸರಿ. ಇಂಥ ದಿನಾನು ನಾನು ನಿಮಗೆ ತೊಂದರೆ ಕೊಡ್ತೀನಿ. ಐ ಆಮ್ ಸಾರಿ ಕಮಲಿ ಅವರೇ. ಅಯ್ಯೋ ರಿಷಿ ಸರ್, ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ? ಇದಕ್ಕೆ ನೀವೇನ್ ಮಾಡಕ್ಕಾಯ್ತೈತೆ ಸರ್? ಅವತ್ತು ನಿಮಗೆ ಅಂಬಿ ವೇಷ ಹಾಕೊಳ್ಳೋದಕ್ಕೆ ಹೇಳಿದ್ ನಾನು. ಅದರಿಂದನೇ ಅಲ್ವಾ ಇಷ್ಟೆಲ್ಲ ಆಗ್ತಿರೋದು. ಸರ್, ಆ ದಿನಕ್ಕೆ ಅದು ನಮ್ಗೆ ಅನಿವಾರ್ಯ ಆಗಿತ್ತು ಸರ್. ಇವಾಗ ಇದೆಲ್ಲ ಅನಿಕಾ ಆಡ್ತಿರೋ ಆಟ. ಅದಕ್ಕೆ ನೀವ್ಯಾಕೆ ಸರ್ ಸಾರಿ ಕೇಳ್ತೀರಾ? ನೀವೇನ್ ಮಾಡಕ್ಕಾಯ್ತೈತೆ ಹೇಳಿ? ಅವತ್ತುವೆ ಆ ವೇಷ ಹಾಕೋದನ್ನ ನಾವಿಬ್ರು ಸೇರಿನೇ ಡಿಸೈಡ್ ಮಾಡಿದ್ದು. ಇವತ್ತು ಆಟೆಯ ಸರ್. ಅದೇನೇ ಕಷ್ಟ ಬಂದ್ರು ನಾವಿಬ್ರು ಸೇರಿನೇ ಎದುರಿಸೋಣ ಸರ್. ಕಮಲಿ ಅವರೇ, ಹುಷಾರು. ಯಾವುದೇ ಕಾರಣಕ್ಕೂ ನೀವೇ ಅಂಬಿ ಗೆಟಪ್ ಹಾಕೊಂಡು ಡ್ರಾಮಾ ಮಾಡ್ತಿರೋದು ಅಂತ ಅವ್ರಿಗೆ ಗೊತ್ತಾಗಬಾರ್ದು. ಸರಿ ಸರ್, ನೀವೆಲ್ಲ ಮ್ಯಾನೇಜ್ ಮಾಡಿ. ನಾನು ಆದಷ್ಟು ಬಿರ್ನೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಹುಷಾರು ಕಮಲಿ ಅವರೇ.
ಈ ಅಮ್ಮ ಯಾಕೋ ಬಿಡಂಗೆ ಕಾಣಿಸ್ತಾ ಇಲ್ಲ. ಮೇಡಮ್, ತುಂಬ ಹೊತ್ತಿಂದ ಕಾಯ್ತಿದ್ದೀರಾ. ನಿಂತು ಕಾಲು ನೋವು ಬರಲ್ವಾ? ಪಾರ್ಟಿಗೆ ಬರೀ ಟೈಮ್ ಆಗ್ತಿದೆ ಅಂತ ಅನ್ಸುತ್ತೆ. ನೀವು ಹೋಗಿರಿ ಮೇಡಮ್, ಅಂಬಿ ಬಂದ ಕೂಡಲೇ ಕರ್ಕೊಂಡು ಬರ್ತೀನಿ. ಕಾಯ್ತಿರೋಳು ನಾನು, ಲೇಟ್ ಆದರೆ ನನಗಾಗಬೇಕು. ನಿಂಗೇನು ಪ್ರಾಬ್ಲಮ್ಮು? ಏನಿಲ್ಲ ಮೇಡಮ್. ನೋಡು, ಹೇಳಿದೆ ತಾನೆ ಅಂಬಿ ಬಂದ ಮೇಲೇನೆ ನಾನು ಹೋಗೋದು ಅಂತ. ಜಸ್ಟ್ ಕೀಪ್ ಕ್ವೈಟ್. ಸರಿ ಮೇಡಮ್. ಏನ್ ಚಿಕ್ಕ ಮಮ್ಮಿ ಹಂಗ್ ನೋಡ್ತಾ ಇದ್ದೀರಾ? ಏನ್ ವಿಷಯ? ಅದು ಅಂಬಿ, ನೀನು ನಾನೇ ಅಲ್ಲ, ನನ್ನ ನೋಡ್ಕೊಂಡು ಇಲ್ಲಿ ತನಕ ಬಂದಿದ್ದೀರಾ? ಎಸ್ ಲವ್ ನಿಮಗ್ ನನ್ ಮೇಲೆ. ವಾಟ್ ಇಸ್ ದ ಮ್ಯಾಟರ್? ಅದು ಅಂಬಿ, ಅಜ್ಜಿ ನಿನ್ನನ್ನು ತುಂಬ ಮಿಸ್ ಮಾಡ್ಕೊತಿದ್ದಾರೆ. ಇವತ್ತು ರಿಷಿ ಕಮ್ಲಿ ಆನಿವರ್ಸರಿ ಫಂಕ್ಷನ್ ಇದೆ, ಅದಕ್ಕೆ ನೀನು ಬರಬೇಕು, ಎಲ್ಲರ ಜೊತೆ ಇರಬೇಕು, ಎಂಜಾಯ್ ಮಾಡಬೇಕು ಅನ್ನೋದು ಅವ್ರ ಆಸೆ. ನಾನು ಅಲ್ಲಿಗೆ ಬರೋದಾ? ಚಾನ್ಸೇ ಇಲ್ಲ. ಅಲ್ಲ ಚಿಕ್ಕ ಮಮ್ಮಿ, ನಿಮಗ್ ನನ್ ಮೇಲೆ ಎಷ್ಟು ನಂಬಿಕೆ ಅಂತೀನಿ. ನನ್ನ ಕರ್ಕೊಂಡು ಹೋಗೋದಕ್ಕೆ ಇಲ್ಲಿ ತನಕ ಬಂದಿದ್ದೀರಾ? ನೋಡಿ, ನಾನು ಅಲ್ಲಿಗೆಲ್ಲ ಬರಲ್ಲ. ಅದನ್ನ ಅಜ್ಜಿ ಹತ್ರನೂ ಹೇಳಿದೀನಿ. ನೀವೋಗಿ ಪಾರ್ಟಿ ಎಂಜಾಯ್ ಮಾಡಿ, ನಾನ್ ಬೇಕಾದ್ರೆ ಇಲ್ಲೇ ಪಾರ್ಟಿ ಮಾಡ್ಕೋತೀನಿ. ಏನು ಬರಲ್ವಾ? ಬರಲ್ಲ ಅಂದ್ರೆ ಹೇಗೆ? ನೀನ್ ಬರ್ಲೇಬೇಕು. ಅಲ್ಲ ಅಂಬಿ, ನೀನೇ ಯಾವಾಗ್ಲೂ ವರ್ಷಲಿ ನಿಮ್ಮ ಮಗಳ ತರ ನಾನು ಅಂತ ಹೇಳ್ತಾ ಇರ್ತೀಯ. ಬಾಯ್ ತುಂಬಾ ಚಿಕ್ಕ ಮಮ್ಮಿ ಅಂತ ಬೇರೆ ಕರೀತೀಯ. ಈ ಮಮ್ಮಿ ಮಾತ್ಗೆ ಬೆಲೆನೇ ಇಲ್ವಾ? ಮಗಳು ಬರ್ದೆ ನಾನು ಹೇಗೆ ಪಾರ್ಟಿಗೆ ಹೋಗ್ಲಿ, ಹೇಗೆ ಎಂಜಾಯ್ ಮಾಡ್ಲಿ? ಬೇಡ ಬಿಡು, ನಾನು ಹೋಗಲ್ಲ. ಅಜ್ಜಿ ಬೇರೆ ನೀನು ಕರ್ಕೊಂಡು ಬರಲೇಬೇಕು ಅಂತ ನನ್ನ ಹತ್ರ ಪ್ರಾಮಿಸ್ ಬೇರೆ ತಗೊಂಡಿದ್ದಾರೆ. ಅಲ್ಲ ಅಂಬಿ, ಅವ್ರ ಮಾತನ್ನು ಮೀರ್ತೀಯ? ಅಜ್ಜಿ ಮಾತಕ್ಕೂ ಬೆಲೆನೇ ಇಲ್ವಾ? ಎಮೋಷನಲ್ ಬ್ಲ್ಯಾಕ್ ಮೇಲ್ ಡ್ರಾಮಾ. ಸರಿ ಸರಿ, ಬರ್ತೀನಿ ನಡೀರಿ. ಅದೇನ್ ಫ್ಯಾಮಿಲಿನೋ, ಅದೇನ್ ಪಾರ್ಟಿನೋ. ಬಾ ಬಾ ಬಾ. HMD, ನಾನು ಬರ್ತೀನಿ. ಹುಷಾರು. ಅಯ್ಯೋ ಬಾ ನೀನು. ಅಯ್ಯೋ ಚಿಕ್ಕ ಮಮ್ಮಿ, ಏನಿದ್ದು? ಬನ್ನಿ ಅಂದ್ರೆ ಏನೋ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಅದು ಒಂದು ಫೋನ್ ಮಾಡಬೇಕಿತ್ತು, ನಾನು ಮಾಡಿ ಬರ್ತೀನಿ, ನೀನು ಹೋಗಿರು. ಹಾಂ ಸರಿ. ವಾಟ್ ಮಾಮ್, ಅವಳು ಬಂದಿಲ್ಲ, ಅವಳು ಬರಲ್ಲ, ನಾನು ವಾಪಸ್ ಬರಲ್ಲ ಅಂತ ಕೇಳಕ್ ಕಾಲ್ ಮಾಡಿದ್ರಾ? ಬೇಬಿ, ನಾನು ಈ ಕೆಲಸನ ಮಾಡಿ ಮುಗಿಸೋಲ್ಲ ಅಂತ ನೀನು ಹೇಗೆ ಡಿಸೈಡ್ ಮಾಡಿಬಿಟ್ಟೆ ಮೊದಲೇ? ನಾನು ನೀನು ಹೇಳಿದ ಕೆಲಸನ ಮಾಡಿ ಮುಗಿಸಿದ್ದೀನಿ, ಅಂಬಿನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ವಾಟ್ ಮಾಮ್, ನೀವ್ ಎಲ್ಲಿದ್ದೀರಾ? ಇಲ್ಲೇ ಬೇಬಿ, ಪಾರ್ಟಿ ಹಾಲ್ ಹೊರಗಡೆ. ಮಾಮ್, ಅಂಬಿ ಬಂದಿದ್ದಾಳೆ ಅಂದ್ರೆ ಇವಳು ಓಕೆ ಮಾಮ್, ನೀವ್ ಬೇಗ ಬನ್ನಿ. ಅವರಿಬ್ರನ್ನ ನಿಲ್ಸಿ ಫೋಟೋ ತೆಗ್ಸೋಣ. ಅವರಿಬ್ರು ನಿಜವಾಗ್ಲೂ ಇದ್ದಾರೆ ಅನ್ನೋದಾದ್ರೆ ನಮ್ ಕಣ್ ಮುಂದೆನೆ ಕ್ಲಾರಿಫೈ ಆಗೋಗ್ಲಿ. ಬೇಗ ಬನ್ನಿ ಮಾಮ್. ನೋಡಿ, ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಯಾರೇ ಮಾಸ್ಕ್ ತೆಗಿಯಕ್ಕೆ ಬಂದರೂ ಅವಕಾಶ ಕೊಡಬೇಡಿ.
ನಮಸ್ಕಾರ ಎಲ್ರಿಗೂ. ನಾನು ಅಂಬಿ. ಏನನಿಕಾ ಹಂಗ್ ನೋಡ್ತಿದ್ಯಾ? ಯಾಕೆ? ಅಜ್ಜಿ ಅಮ್ಮಿ ಚೆನ್ನಾಗಿದ್ದೀನಮ್ಮ. ಹ್ಞೂ ಅಜ್ಜಿ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಒಂದ್ ನಿಮಿಷ ಬರ್ತೀನಿ. ಅಣ್ಣ ಮೈಕ್ ಕೊಡು. ಈ ಟೈಮು ಒಂಥರ ಚೆನ್ನಾಗೇ ಇದೆ. ಈ ಕೂತಿದ್ದಾಳಲ್ಲ ಇವಳು ನಾನು ಅಕ್ಕ ತಂಗಿ ಜೊತೆಲೆ ಹುಟ್ಟಿದ್ವಿ, ಆದ್ರೆ ಜೊತೆಲಂತೂ ಬೆಳಿಲ್ಲ. ನಮ್ಮಿಬ್ರಿಗೂ ಅದೇನೋ ಅಂತಾರಲ್ಲ ಅಟ್ಯಾಚ್ಮೆಂಟ್, ಅದಂತೂ 1% ಇಲ್ಲ. ಇವತ್ತೇನೋ ಇವಳು ಮದ್ವೆ ಆಗಿ 1 ವರ್ಷ ಅಂತೆ. ಅಷ್ಟೋ ಇಷ್ಟ ಖುಷಿ ಆಗ್ತಿದೆ. ಇರ್ಲಿ, ನನ್ಗೆ ಈ ತರ ಎಲ್ಲ ನಿಂತ್ಕೊಂಡು ಸ್ಟೇಜ್ ಮೇಲೆ ಮಾತಾಡಕ್ಕೆಲ್ಲ ಬರಲ್ಲ. ಆದ್ರೂ ನಿಮ್ಗೆಲ್ರಿಗೂ ಇವತ್ತು ಒಂದ್ ಸತ್ಯ ಹೇಳಲೇಬೇಕು. ನೀವೆಲ್ರೂ ಏನೇ ಹೇಳಿ ನಮ್ಮ ಎಷ್ಟು ಲೆವೆಲ್ಗೆ ಇವಳಂತೂ ಏನು ಅಲ್ಲ. ಆದ್ರೆ ಏನ್ ಮಾಡಕ್ಕಾಗುತ್ತೆ, ಅವ್ರಿಗವಳು ಚಿಕ್ಕ ಪುಡಿದಾಳೆ. ಅದೇನೋ ಅಂತಾರಲ್ಲ ನಿಮ್ಮೆಲ್ರ ಭಾಷೆಲಿ ಅದೃಷ್ಟ ಅನ್ನೋದಿರ್ಬೇಕು. ಆ ದೇವ್ರು ನಮ್ಮ ಮನೇಲಿ ಬರ್ದಿರ್ಬೇಕು. ಅವಳು ನೋಡಿದ್ರೆ ಹಳ್ಳಿಗಮಾರು, ನಮ್ಮ ಮೇಷ್ಟ್ರು ಹೀರೋ. ಇರ್ಲಿ ಬಿಡಿ, ಅವರಿಬ್ರು ಮದ್ವೆ ಆಗಿ 1 ವರ್ಷ ಆಯ್ತು. ಹಿಂಗೆ ಮುಂದೆನೂ ಖುಷಿಯಾಗಿರ್ಲಿ. ಮಾಮ್ ಏನಿದೆಲ್ಲ? ನನ್ಗೂ ಏನು ಅರ್ಥ ಆಗ್ತಿಲ್ಲ ಬೇಬಿ. ನಿಮ್ಮಿಬ್ರಿಗೂ ಹ್ಯಾಪಿ ಬರ್ತ್ಡೇ, ಅಲ್ಲ ಹ್ಯಾಪಿ ಆನಿವರ್ಸರಿ. ನಿನ್ಗಿನ್ನೂ ನನ್ ಮೇಲೆ ಕೋಪ ಹೋಗಿಲ್ಲ ಅನ್ಸುತ್ತೆ. ಪರವಾಗಿಲ್ಲ, ನಿಂಗೂ ಕೋಪ ಜಾಸ್ತಿನೇ ಇದೆ. ಆದ್ರೆ ಇದನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ. ನನ್ನ ಕೋಪನ ನೀನಿನ್ನ ನೋಡಿಲ್ಲ. ಇರ್ಲಿ, ಹ್ಯಾಪಿ ಆನಿವರ್ಸರಿ. ಮಾಮ್ ಇವಳು ಇನ್ನೂ ಮಾಸ್ಕೆ ತೆಗಿತಾ ಇಲ್ಲ. ಬೇಬಿ ನಾನು ಹೋಗಿ ತೆಗಿಸ್ಲಾ? ಮಾಮ್ ನೀವ್ ಹೇಳಿದ ತಕ್ಷಣ ಅವಳು ಮಾಸ್ಕ್ ತೆಗ್ದ್ಬಿಡ್ತಾಳ? ಮತ್ತೇನ್ ಮಾಡೋದು? ಆಂಟಿ ಒಂದ್ ನಿಮಿಷ. ನೀವು ಸೆಲ್ಫಿ ತೆಗಿಯೋದ್ರಲ್ಲಿ ಪಂಟರಲ್ವಾ? ಡೌಟಾ? ಒಂದ್ ಸೆಲ್ಫಿ ತಕೊಳ್ಳೋಣ? ಅಯ್ಯೋ ಬೇಡ ಒಂದ್ ನಿಮಿಷ. ಅಲ್ಲಿ ನೋಡಿ ಅವರಿಬ್ರು ನಿಂತಿದಾರಲ್ಲ, ಅವರಿಬ್ರು ಟ್ವಿನ್ಸು. ಅವ್ರ ಜೊತೆನೆ ನೀವು ಸೆಲ್ಫಿ ತಗೊಂಡೇ ಇಲ್ಲ? ಅಯ್ಯೋ ಮರ್ತೇ ಹೋಗಿದ್ದೆ, ಇವಾಗ್ಲೇ ತಗೊಂಡ್ಬರ್ತೀನಿ. ಹೋಗಿ ಮಾ, ಹೇಗೆ ಈಗ ನಾನ್ ಬಿಟ್ಟಿರೋ ಬಾಣಕ್ಕೆ ಕಮಲಿ ನಾಟಕ ಎಲ್ಲ ಬಯಲಾಗತ್ತೆ ಅಲ್ವಾ? ಅಫ್ಕೋರ್ಸ್, ಯಾಕಂದ್ರೆ ನೀನು ನನ್ನ ಮಗಳಲ್ವಾ. ಮೇಷ್ಟ್ರೆ, ನಿಜವಾಗ್ಲೂ ನೀವು ಇವಳ ಜೊತೆ ಖುಷಿಯಾಗೆ ಸಂಸಾರ ಮಾಡ್ತಿದ್ದೀರಾ? ಹಾಯ್, ನೀವಿಬ್ರು ಟ್ವಿನ್ಸ್ ಅಂತ ಗೊತ್ತಾಯ್ತು. ಅಂಬಿ ಪಾರ್ಟಿಗೆ ಬಂದಿರೋದ ಸ್ಪೆಷಲ್ಲು. ಪ್ಲೀಸ್ ನೀವಿಬ್ರು ಸರ್ ನಂಗೊಂದು ಸೆಲ್ಫಿ ಕೊಡ್ತೀರಾ? ಸರ್ ಮಸ್ತ್ ತೆಗ್ರಿ. ಕಮಲಿ ಅವರ ಪರವಾಗಿಲ್ಲ, ಮಾಸ್ಕ್ ತೆಗೀರಿ. ಮೇಷ್ಟ್ರೆ, ಅದೆಲ್ಲ ಏನ್ ಬೇಡ. ಅವಳಿಗೆ ನನ್ನ ಮುಖ ನೋಡಕ್ ಇಷ್ಟ ಇಲ್ಲ. ನನಗೂ ಅಷ್ಟೇ, ಅವಳ ಮುಖ ನೋಡಕ್ಕೆ ಇಷ್ಟ ಇಲ್ಲ. ಸ್ವಲ್ಪ ತೆಗಿಲಿ ಅಲ್ಲ? ನಿಂಗೇನು ಸೆಲ್ಫಿ ತಾನೇ ಬೇಕು, ತಕ್ಕೋ. ಸರಿ ಅಂಬಿ.
ಸಾಕು ಸಾಕು ತಂದಾಯ್ತಲ್ಲ ಸರಿ ಅಂಬಿ. ನೀವಿಬ್ರು ಖುಷಿಯಾಗಿ ಕುತ್ಕೊಳ್ಳಿ. ದೇವಿ ಮಾಸ್ಕ್ ತೆಗ್ಸೋಣ ಬಾ.